ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದ ಮೂಲಕ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಯಾರು ಕೂಡ ಎರಡು ಯಜಮಾನರಿಗೆ ಸೇವೆಯನ್ನು ಮಾಡಲಾಗುವುದಿಲ್ಲ ಎಂದು. ದೇವರಿಗೂ ಧನಕ್ಕೂ ಒಬ್ಬ ಸೇವೆ ಮಾಡಲು ಸಾಧ್ಯವಿಲ್ಲ. ಈ ವಾಕ್ಯ ಕೇವಲ ಹಣದ ಬಗ್ಗೆ ಅಲ್ಲ, ಇದು ನಮ್ಮ ಹೃದಯದ ದಾಸತ್ವದ ಕುರಿತು ತಿಳಿಸುತ್ತದೆ. ನಾವು ಯಾರನ್ನು ಆರಾಧಿಸುತ್ತೇವೆ, ಯಾರನ್ನು ಹೆಚ್ಚು ಪ್ರೀತಿಸುತ್ತೇವೆ, ಯಾರ ಮೇಲೆ ಹೆಚ್ಚಿನ ನಂಬಿಕೆ ಇಡುತ್ತೇವೆ ಎಂದು ಪ್ರಶ್ನಿಸಬೇಕು. ಪ್ರಿಯರೇ, ಬೈಬಲ್ ಶ್ರೀಗಂತ ಪುನಃ ನಮಗೆ ತಿಳಿಸುತ್ತದೆ, ನೀನು ನಿನ್ನ ದೇವರನ್ನು ಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಶಕ್ತಿಯಿಂದಲೂ, ಮನಸ್ಸಿನಿಂದಲೂ ಪ್ರೀತಿಸು ಎಂದು. ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ದೇವರಿಗೆ ಕೊಟ್ಟಾಗಲೇ ನಾವು ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯ. ಧನ, ಸ್ಥಾನಮಾನ, ಕೀರ್ತಿ ಇವೆಲ್ಲವೂ ದೇವರ ವರಗಳೇ. ಆದರೆ ಅವುಗಳೇ ನಮ್ಮ ದೇವರಿಗಿಂತ ಹೆಚ್ಚಾದರೆ ಅವು ದೈವಗಳಾಗಿ ನಮ್ಮನ್ನು ಆಳುವಂತಹ ಒಂದು ಸಾಧನಗಳಾಗಿ ಬದಲಾಗುತ್ತವೆ. ಸಂಪತ್ತು ಕೆಟ್ಟದಲ್ಲ, ಆದರೆ ಅದು ನಮ್ಮ ಹೃದಯವನ್ನು ಹಿಡಿದಿಟ್ಟರೆ ನಮ್ಮ ಯಜಮಾನನಾಗಿ ಬಿಡುತ್ತದೆ. ಪೌಲನು ಹೇಳುತ್ತಾನೆ, ಧನಾಸಕ್ತಿಯೇ ಎಲ್ಲ ಕೆಟ್ಟದವುಗಳ ಮೂಲ ಎಂದು. ಹಣವನ್ನು ದೇವರ ವರವನ್ನಾಗಿ ನಾವು ಬಳಸಿದರೆ ಅದು ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಆದರೆ ಹಣವನ್ನು ದೇವರ ಬದಲು ಆರಾಧಿಸಿದರೆ ಅದು ನಮ್ಮ ಸಂಕಟವಾಗುತ್ತದೆ. ನಾವು ನನ್ನ ಭದ್ರತೆಯನ್ನು ಹಣದಲ್ಲೇ ಕಾಣುತ್ತೇನೆ ಅಥವಾ ದೇವರಲ್ಲಿ ಕಾಣುತ್ತೇನೆ ಎಂದು ಪ್ರಶ್ನಿಸಬೇಕು. ಸಂಕಟ ಬಂದಾಗ ನಾನು ಮೊದಲ ದೇವರ ಬಳಿ ಓಡುತ್ತೇನೋ ಅಥವಾ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬಳಿ ಓಡುತ್ತೇನೆಯೋ ಎಂದು ಪ್ರಶ್ನಿಸಬೇಕು. ನಾವು ನಮ್ಮ ಧನವನ್ನು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸುತ್ತಿದ್ದೇವೆಯೋ ಅಥವಾ ಸ್ವರ್ಗ ಸಾಮ್ರಾಜ್ಯದ ಒಂದು ಕಾರ್ಯಕ್ಕೋಸ್ಕರ ನಾನು ಉಪಯೋಗಿಸಿದ್ದೇನೆ ಎಂದು ಪ್ರಶ್ನಿಸಬೇಕು. ಪ್ರಿಯರೇ, ಯೇಸು ನಮಗೆ ಹೇಳುತ್ತಾರೆ, ಧನವನ್ನು ಸಾಧನವಾಗಿ ಬಳಸು, ಯಜಮಾನನಾಗಿ ಅಲ್ಲ ಎಂದು. ಬಡವರನ್ನು ಕೆಲವೊಮ್ಮೆ ನೆನಪಿಗೆ ತಂದುಕೋ, ಹಂಚಿಕೋ, ಕರುಣೆ ತೋರಿಸು. ದಾಸ್ಯತ್ವದಿಂದ ಮುಕ್ತನಾಗಿ ದೇವರ ಮೇಲೆ ನಂಬಿಕೆ ಇಡು. ಯೇಸು ಕ್ರಿಸ್ತರು ನಮಗೆ ತಿಳಿಸುವಂತೆ ಹಣವನ್ನು ಬಳಸಿ ಆ ಒಂದು ನಿತ್ಯ ನಿವಾಸದಲ್ಲಿ ನಮ್ಮನ್ನು ಸ್ವೀಕರಿಸುವ ಸ್ನೇಹಿತರನ್ನು ನಾವು ಮಾಡಿಕೊಳ್ಳಬೇಕು. ಅಂದರೆ ಒಳ್ಳೆಯ ಕೆಲಸ, ದಾನ ಧರ್ಮ, ನ್ಯಾಯ, ಕರುಣೆ ಇವುಗಳ ಮೂಲಕ ಸ್ವರ್ಗದಲ್ಲಿ ನಾವು ಖಜಾನೆಯನ್ನು ಕಟ್ಟಿಕೊಳ್ಳಬೇಕು. ಇಂದು ನಾನು ಹಣವನ್ನು ಹೇಗೆ ಬಳಸಿದೆ? ನಾನು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡೆನಾ ಅಥವಾ ಹಣದ ಮೇಲೆ ನನ್ನ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ? ತಿಂಗಳಿಗೆ ಒಂದು ಸ್ವಲ್ಪ ಭಾಗವನ್ನು ನಾನು ಬಡವರಿಗೆ ಅಥವಾ ದೇವಾಲಯಕ್ಕೆ ಮೀಸಲಿಟ್ಟಿದ್ದೇನೆಯೇ ಎಂದು ನಾವು ಪ್ರಶ್ನಿಸುವಾಗ, ಪ್ರಿಯರೇ, ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ, ನಾವು ಎಂದು ದೇವರಿಗೂ ಹಾಗೂ ಧನಕ್ಕೂ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ. ನಮ್ಮ ಹೃದಯದ ಸಿಂಹಾಸನದಲ್ಲಿ ಒಬ್ಬನೇ ಕುಳಿತುಕೊಳ್ಳಬೇಕು, ಅದು ದೇವರು. ಹಣವು ನಮ್ಮ ಕೈಯಲ್ಲಿರಲಿ, ಆದರೆ ಹೃದಯದಲ್ಲಿ ಇರಬಾರದು. ನಾವು ಪ್ರಾರ್ಥಿಸೋಣ. ಪ್ರಭುವೇ, ನನ್ನ ಹೃದಯವನ್ನು ನಿನ್ನ ಕಡೆಗೆ ತಿರುಗಿಸು. ನನ್ನ ಸಂಪತ್ತನ್ನು ನಿನ್ನ ರಾಜ್ಯಕ್ಕಾಗಿ ಬಳಸುವಂತಹ ಒಂದು ಜ್ಞಾನವನ್ನು ಕೊಡು. ನೀನೇ ನನ್ನ ಏಕೈಕ ಯಜಮಾನ. ನನ್ನ ಸಂಪತ್ತು, ನನ್ನ ಧನ ಎಲ್ಲವೂ ನೀನೇ. ಆಮೇನ್. ಹಲ್ಲೆಲೂಯಾ.